ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ವಿಡಿಯೋ ಬಂದ್ಬಿಟ್ಟು ಹೂವು ಯಾವ ರೀತಿ ಕಟ್ಟೋದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಕೊನೆ ಗಂಟ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಹಾಗೆ ಬನ್ನಿ, ಇವಾಗ ಈ ಹೂವು ಕಟ್ಟೋದು ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ನಾನು ಹೂವು ಕಟ್ಟೋ ದಾರ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ದಾಸವಾಳದ ಎಲೆ ಮತ್ತು ಬಟನ್ ರೋಸ್ ಅಂತಾರಲ್ಲ ಅದು ತೊಗೊಂಡಿದ್ದೀನಿ ನೋಡಿ. ಹೂವು ಕಟ್ಟೋ ದಾರ ನಿಮಗೆ ಈಸಿಯಾಗಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಬಟ್ಟೆ ಹೊಲಿಯೋಂಥ ದಾರದಲ್ಲಿ ಹೂವು ಕಟ್ಟಕ್ಕೆ ಹೋಗಬೇಡಿ, ಯಾಕಂದರೆ ಅದ್ರಲ್ಲಿ ಕಟ್ಟಿದ್ರೆ ಏನಾಗುತ್ತೆ ಅಂದರೆ ಹೂವು ಕಟ್ಟಾಗೋಗುತ್ತೆ. ಅದಕ್ಕೋಸ್ಕರನೇ ನಿಮ್ಗೇನಿಲ್ಲ, ಈಸಿಯಾಗಿ ಸಿಗುತ್ತೆ ಹೂವು ಕಟ್ಟೋ ದಾರ. ಮತ್ತು ಅದು ಯಾಕಂದರೆ ಅದು ಕಾಟನ್ ಆಗಿರುತ್ತೆ ಮತ್ತು ಸಾಫ್ಟಾಗಿರುತ್ತೆ ದಾರ. ನೀವು ಎಷ್ಟು ಟೈಟಾಗಿ ಹೇಳಿದ್ರೂ ಹೂವು ಕಟ್ಟಾಗಲ್ಲ. ಹಂಗಾಗಿ ಇವಾಗ ನೋಡ್ತಾ ಇರ್ಬೋದು, ಮೊದಲಿಗೆ ನೀವು ಈಸಿಯಾಗಿ ಕಲ್ತ್ಕೋಬೇಕು ಹೂವು ಕಟ್ಟೋದು ಅನ್ನೋದಾದರೆ ಈ ಥರ ಒಂದು ನಿಮ್ಮ ಮನೆ ಹತ್ರ ಯಾವುದಾದ್ರೂ ಗಿಡ ಇದ್ದರೆ ಅದರಲ್ಲಿ ಒಂದು ಎಲೆಗಳು ಕಿತ್ಕೊಬನ್ನಿ. ಹಂಗೂ ನಿಮಗೆ ಆ ಥರ ಇಲ್ಲ ಅಂದರೆ ಮನೆಯಲ್ಲಿ ನ್ಯೂಸ್ ಪೇಪರ್ ಇರುತ್ತೆ, ಇಲ್ಲಾಂದರೆ ಹಳೆ ಪುಸ್ತಕ ಇರುತ್ತಲ್ವ, ಅದರಲ್ಲಿರೋಂಥ ಪೇಪರ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ವೀಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ಥರ ಕ್ಲೀನಾಗಿ ಅಬ್ಸರ್ವ್ ಇಟ್ಕೊಂಡು ನೋಡ್ಕೊಳ್ಳಿ ಯಾವ ರೀತಿ ನಾನು ಹೂವನ್ನು ಕಟ್ತಾ ಇದ್ದೀನಿ ಅಂತ. ಸೊ ಇವಾಗ ನೋಡು, ಅದೇ ರೀತಿ ನೀವು ಪೇಪರ್ನ ರೋಲ್ ಮಾಡ್ಕೊಂಡು ಈ ಥರ ಕಟ್ಕೋಬೇಕಾಗುತ್ತೆ ನೋಡಿ. ನಾನು ಕೈ ಬೆರಳುಗಳಲ್ಲಿ ದಾರನ ಹಾಕ್ಕೊಂಡು 2 ಸುತ್ತು ಸುತ್ತಬಿಟ್ಟು ಆನಂತರ ಆ ಮಧ್ಯಭಾಗಕ್ಕೆ ಅದನ್ನು ಸಿಗಿಸ್ಬಿಟ್ಟು ಗಂಟಾಕಿ ಎಳ್ಕೊತೀನಿ. ಆ ಎಳೆಯೋವಾಗ ನೀವು ಏನು ಮಾಡಬೇಕಂದ್ರೆ ಜಾಸ್ತಿ ಟೈಟಾಗಿ ಎಳೆಯೋಕ್ಕೆ ಹೋಗ್ಬೇಡಿ, ಸ್ಲೋ ಆಗಿ ಎಳ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಟೈಟಾಗಿ ಎಳ್ಕೊಳ್ಳಿ. ಯಾಕಂದರೆ ಅದು ಒಂದೊಂದು ಪಕ್ಕನೇ ಜಾಯಿಂಟ್ ಆಗಿರ್ಬೇಕು. ಹಂಗಾಗಿ ಸೊ ದಾರಗಳಷ್ಟೇ 2 ಬೆರಳುಗಳು 3 ಬೆರಳುಗಳು ಅಷ್ಟೇ ಯೂಸ್ ಮಾಡೋದು. ಕೆಲವರು ಒಂದೇ ಸುತ್ತಲ್ಲಿ ಹೂವನ್ನು ಗಂಟಾಕ್ತಾರೆ, ನಾನು ಡಬಲ್ ಸರಿ ಮಾಡ್ತೀನಿ. ಒಂದೇ ಸುತ್ತಲ್ಲಿ ಮಾಡಿದ್ರೆ ನಿಮಗೆ ಈಸಿನೂ ಆಗುತ್ತೆ, ಆದರೆ ಡಬಲ್ ಸುತ್ತು ಮಾಡೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗಲ್ಲ. ಹಂಗಾಗಿ ಕೈ ಬೆರಳಲ್ಲಿ ದಾರ ಹಾಕ್ಕೊಂಡು 2 ಸತಿ ಸುತ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ನಾನು ತೋರಿಸ್ತೀನಿ ನೋಡಿ. ಈ ಥರ ಒಂದು ಸುತ್ತು ಸುತ್ತಬಿಟ್ಟು ಆನಂತರ 2 ಸರಿ ಆ ಥರ ಮಾಡಿಬಿಟ್ಟು ನಮ್ದು ಏನು ಕೈದು ಬಿಳಿ ಭಾಗ ಇದೆ ಅದನ್ನು ಕವರ್ ಆಗೋ ಥರ ಕಟ್ಕೋಬೇಕಂದ್ರೆ ಸ್ಟ್ರೈಟ್ ಇದ್ದಿದ್ದನ್ನ ತಿರುಗಿಸ್ಕೋಬೇಕು ಆ ಥರನೇ. ಇವಾಗ ಅದು ಎಲೆನಲ್ಲಿ ಕಟ್ಟೋದು ತೋರಿಸಿದೆ ಆಯಿತು. ಇವಾಗ ಹೂವದಲ್ಲಿ ಕಟ್ಟೋದು ತೋರಿಸ್ತೀನಿ ನೋಡಿ. ಬಟನ್ ರೋಜು ಈ ಥರ ನೀವು ಮೊದಲು ಕಟ್ಕೊಳ್ಳೋದು ಕಲ್ತ್ಕೋಬೇಕಾದ್ರೆ ಈ ಥರ ಕಡ್ಡಿ ಉದ್ದ ಇರೋದನ್ನು ಕಟ್ಕೊಳ್ಳಿ. ಸೊ ನಾನು ಹೇಳ್ದಂಗೆ ನೀವು ಫಸ್ಟು ಪೇಪರಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಕಲ್ತ್ಕೊಳ್ಳಿ, ಈಸಿ ಆಗುತ್ತೆ. ಸೊ ನಾನು ಕೂಡ ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಹೂವು ಕಟ್ಟೋರು ಜಾಸ್ತಿ. ಆವಾಗ ನಾನು ಕಟ್ಟಬೇಕಂತ ತುಂಬ ಆಸೆ ಇರೋದು. ನಮ್ಮಮ್ಮ ಕೊಡ್ತಾ ಇರಲಿಲ್ಲ, ಹೂವೆಲ್ಲ ವೇಸ್ಟ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ. ಅದೇ ಅಟ್ಟಕ್ಕೆ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಸ್ಕೂಲ್ ಮುಗಿಸಿ ಸಾಯಂಕಾಲ ಬಂದಿದ್ದ ತಕ್ಷಣ ಹೂವು ಕಟ್ಟೋವಾಗ ಅವ್ರ ಜೊತೆ ಕೂತ್ಕೊಂಡು ನಾನು ನೋಡ್ಕೊತಾ ಇದ್ದೆ. ಮತ್ತು ಪೇಪರ್ನ ಕಟ್ ಮಾಡಿ ಸುತ್ತಿ ಒಂದು ಬಟ್ಲಲ್ಲಿ ಇಟ್ಕೊಂಡು ಯಾವ ರೀತಿ ಕಟ್ಟೋದಂತ ನೋಡ್ಕೊಂಡು ಹಂಗೆ ಹ್ಯಾಂಡ್ಲಿಂಗಲ್ಲೇ ಕೈಯಲ್ಲೇ ಆ ಥರ ಮಾಡೋದು ಕಲ್ತ್ಕೊಂಡೆ. ಸೊ ನಿಮಗೂ ಈಸಿ ಆಗಲಿ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ದಿಂಡ ಕಟ್ಕೊಂಡ್ರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದರಲ್ಲೂ ಹಬ್ಬದ ಟೈಮಲ್ಲಿ ಹೂವು ಅಂತೂ ರೇಟ್ ಜಾಸ್ತಿ ಇರುತ್ತೆ, ಮತ್ತು ಕಟ್ಟಿರೋ ಹೂವು ತೊಗೊಂಡ್ರೆ ಇನ್ನೂ ರೇಟ್ ಜಾಸ್ತಿ. ನೀವು ಒಂದು 3-4 ದಿವಸ ಮುಂಚೆನೇ ಹೂವು ತೊಗೊಬಂದ್ಬಿಟ್ರೆ ಈಸಿಯಾಗಿ ಕಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು 3-4 ದಿವಸ ಹಬ್ಬಕ್ಕೆ ಯೂಸ್ ಮಾಡ್ಕೋಬೋದು. ಇವಾಗ ಮಲ್ಲಿಗೆ ಹೂವು ಕಟ್ಟೋದು ತೋರಿಸ್ತೀನಿ. ನೀವು ಸ್ಟಾರ್ಟಿಂಗ್ ಕನ್ಫ್ಯೂಸ್ ಆಗುತ್ತೆ ಮತ್ತು ಕಷ್ಟನೂ ಅನಿಸುತ್ತೆ, ಆದರೆ ನೀವು ಈಸಿಯಾಗಿ ಕಟ್ಟೋದು ಕಲ್ತ್ಕೊಂಡ್ಬಿಟ್ರೆ ಆವಾಗ ನೀವೇ ಆರಾಮಾಗಿ ಏನಿಲ್ಲ ಆರಾಮಾಗಿ ಎಲ್ಲ ಕೆಲಸ ಮುಗಿಸಿ ಟಿ ವಿ ನೋಡೋವಂಥ ಟೈಮಲ್ಲಿ ಕೂಡ ನೀವು ಕಟ್ಕೋಬೋದು. ಇಲ್ಲಾಂದರೆ ಹೂವು ಕಟ್ಟಕ್ಕಂತಲೇ ಒಂದು ಸ್ವಲ್ಪ ಟೈಮ್ ಇಟ್ಕೊಂಡ್ರೆ ನಿಮಗೂ ಕೂಡ ಟೈಮ್ ಸೇವ್ ಆಗುತ್ತೆ. ನೋಡ್ತಾ ಇರ್ಬೋದು. ಹಾಗೆ ನಮ್ಮ ವಿಡಿಯೋನ ನೀವು ಏನಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ. ನೀವೇನಾದರೂ ಹಬ್ಬಕ್ಕೆ ಒಂದು ನೈವೇದ್ಯಕ್ಕೆ ಪ್ರಸಾದಗಳು ಇಲ್ಲ ತಿಂಡಿಗಳು ಮಾಡ್ಕೋಬೇಕಾದ್ರೆ ನಂದು ಚಾನಲ್ ಇದೆ ಆಲ್ರೆಡಿ, ರೇಖಾ ಅಡುಗೆ ಚಾನಲ್ ಅಂತ ಇದೆ. ಅದು ಕೂಡ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಬೇಕಾಗಿರುವಂಥ ಎಲ್ಲ ಥರ ರೆಸಿಪಿನೂ ಅದರಲ್ಲಿದೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದು ಕೂಡ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವಾಗ ಮಲ್ಲಿಗೆ ಹೂವು ಕೂಡ ಕಟ್ತಾ ಇದ್ದೀನಿ ನೋಡಿ. ಈ ಥರ ಕಟ್ಟೋದ್ರಿಂದ ನೀವು ಧಾರಾಳವಾಗಿ ಸೊ ಎಷ್ಟು ಬೇಕಾದ್ರೂ ತಲೆಗೆ ನೀವು ಅಕಸ್ಮಾತ್ ಸೂಜಿ ದಾರದಲ್ಲಿ ಕೂಡ ಪೌನ್ಸ್ ಇಟ್ಕೋಬೋದು. ಸೂಜಿ ದಾರದಲ್ಲಿ ಅಂದರೆ ಟೈಮ್ ಜಾಸ್ತಿ ಹಿಡಿಯುತ್ತೆ, ಅದಕ್ಕೋಸ್ಕರ ಈ ಥರ ಕಟ್ಟೋದು ಮಾಡೋದ್ರಿಂದ ಅಕಸ್ಮಾತ್ ನೀವು ಅರ್ಧ kg ಹೂವು ತಂದರೆ ಸುಮಾರು ಏನಿಲ್ಲ ನಾನು ಒಂದು 20 ಮೊಳವರೆಗೂ ಹೂವು ಕಟ್ಕೋಬೋದು. ಇವಾಗ ಏನು ಗೊತ್ತಾ, ಕೆಲವರು ಅಂಗಡಿಗಳಲ್ಲಿ ತಗೊತೀರಿ ಹೂವು ಮೊಳ, ಅಯ್ಯೋ ಏನು ಇಷ್ಟು ದುಡ್ಡು ಕೊಟ್ಟು ತಗೊತೀರಿ, ನೀಟಾಗೇ ಇಲ್ಲ, ದುಂಡಾಗೇ ಇಲ್ಲ, ಸೊ ಎಲ್ಲಂದ್ರೆ ಎಲ್ಲ ಕಟ್ಟಿದಾರ ಅನ್ನೋ ಫೀಲ್ ಕೂಡ ಇರಲ್ಲ. ನೀವೇ ಆರಾಮಾಗಿ ಕಲ್ತ್ಕೊಂಡಂಗೂ ಆಗುತ್ತೆ, ಮನೆಗೆ ಕಟ್ಟೋಕ್ಕೂ ಈಸಿ ಆಗುತ್ತೆ. ಇವಾಗ ಇದು ನೋಡಿ, ಮಲ್ಲಿಗೆ ಹೂವನ್ನ ನಾನು ಯಾವ ರೀತಿ ಕಟ್ತಾ ಇದ್ದೀನಿ ಅಂತ ನೋಡ್ತಾ ಇರ್ಬೋದು ನೋಡಿ. ಇವಾಗ ಇದು ಕೂಡ ಕಟ್ಟಿಟ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆ ನಿಮಗೆ ಟಿಪ್ಸ್ ಕೂಡ ಕೊಡ್ತೀನಿ.
ತುಂಬ ದಿವಸ ಯಾವ ರೀತಿ ಬಾಳಿಕೆ ಹೂವನ್ನ ಇಟ್ಕೊಳ್ಳೋದು ಅಂತ ನೋಡಿ. ಈ ಥರ ಒಂದು ನ್ಯೂಸ್ ಪೇಪರ್ ತೊಗೊಂಡು ನೀವು ಯಾವುದೇ ಹೂವು ಆಗಲಿ, ದೇವ್ರ ಹೂವು ಆಗಲಿ, ಮುಡ್ಕೊಳ್ಳೋ ಹೂವು ಆಗಲಿ, ಈ ಥರ ಸುತ್ತಬಿಟ್ಟು ಅಕಸ್ಮಾತ್ ನಿಮ್ಮ ಮನೇಲಿ ಫ್ರಿಜ್ಜಲ್ಲಿ ಇಡೋಕ್ಕೆ ಜಾಗ ಇದ್ದರೆ ಒಂದು ಬಾಕ್ಸಲ್ಲಿ ಕೂಡ ಹಾಕಿಟ್ಕೋಬೋದು. ಇಲ್ಲಾಂದರೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಕೂಡ ನೀವು ಹಾಕಿಟ್ಕೊಂಡ್ರೆ ಮಿನಿಮಮ್ ಒಂದು ವಾರವರೆಗೂ ಹೂವನ್ನ ಫ್ರೆಶ್ ಆಗಿ ಇಟ್ಕೊಬೋದು. ಮತ್ತು ಫ್ರಿಜ್ಜಲ್ಲಿ ಕೂಡ ಆ ಹೂವನ್ನ ಸ್ಮೆಲ್ ಬರೋಲ್ಲ ಈ ಥರ ಕವರ್ ಮಾಡಿಕೊಂಡ್ರೆ. ಖಂಡಿತ ಇವತ್ತಿನ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ